ಲೇಡೀಸ್ ಅಂಡ್ ಜೆಂಟಲ್ಮನ್, ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ ಅಜಿತ್ ಪವಾರ್ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಮೊದಲು ಇದು ಸಾಮಾನ್ಯ ಆಕ್ಸಿಡೆಂಟ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗೀಗ ಇದೊಂದು ವಿಧ್ವಂಸಕ ಕೃತ್ಯ ಅನ್ನುವಂತಹ ಅನುಮಾನಗಳಿಗೆ ಮತ್ತಷ್ಟು ಬಲವನ್ನು ಪಡೆದುಕೊಳ್ತಾ ಇದೆ. ಇದೆಲ್ಲದರ ಮಧ್ಯೆ ಎನ್ಸಿಪಿ ನಾಯಕ ರೋಹಿತ್ ಪವಾರ್ ಮುಂಬೈನಲ್ಲಿ ಮಾಧ್ಯಮದ ಹಲವು ಪ್ರಶ್ನೆಗಳನ್ನ ಈಗಾಗಲೇ ಎತ್ತಿದ್ದು ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬಾರಾಮತಿ ಲಿಯರ್ ಜೆಟ್ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸಾವಿನ ಹಿಂದೆ ವಿಧ್ವಂಸಕ ಕೃತ್ಯ ಇದೆ ಅಂತ ಹೇಳಿ ಎನ್ಸಿಪಿ ನಾಯಕ ರೋಹಿತ್ ಪವಾರ್ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ಅಗತ್ಯ ಇದ್ರೆ ಅಂತಾರಾಷ್ಟ್ರೀಯ ವಿಮಾನಯಾನ ತನಿಖೆ ಏಜೆನ್ಸಿಗಳ ತೆರವು ಪಡಿಬೇಕು ಅಂತ ಹೇಳಿರುವಂತಹ ರೋಹಿತ್ ಪವಾರ್ ಹಲವಾರು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಬಾರಾಮತಿ ವಿಮಾನ ನಿಲ್ದಾಣದ ರನ್ವೇ ಬಳಿ ಪತನಗೊಂಡಿದೆ. ಇದರ ಹೊಸ ವಿಡಿಯೋವನ್ನ ಬಿಡುಗಡೆ ಮಾಡಲಾಗಿದ್ದು, ದೃಶ್ಯಗಳು ವಿಮಾನ ನಿಲ್ದಾಣದಲ್ಲಿ ಅಳವಡಿಸಲಾಗಿದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಖಾಸಗಿ ಜೆಟ್ಗಳಿಗೆ ತರಬೇತಿಯನ್ನ ನೀಡಲಾಗ್ತಾ ಇದೆ. ವಿಮಾನದಲ್ಲಿ ಹೆಚ್ಚುವರಿ ಇಂಧನ ಟ್ಯಾಂಕ್ಗಳನ್ನ ಅಳವಡಿಸಲಾಗಿರುತ್ತೆ ಅನ್ನುವಂತಹದ್ದು ಹ್ಯಾಂಗರ್ನ ಸಿಸಿಟಿವಿ ದೃಶ್ಯಾವಳಿಗಳ ಮೂಲಕ ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. मी सामान्य परिवारातला एक व्यक्ती म्हणून आता सामान्य व्यक्ती जर टेक्निकल बॅकग्राऊंड कुठलंच नाही, मला असं वाटतं की हा अपघात नाही, हा 100% त्याच्यामध्ये घात असू शकतो. ಹೆಚ್ಚುವರಿ ಇಂಧನ ಟ್ಯಾಂಕ್ಗಳು ಕೇವಲ ಕಾನೂನು ಬಾಹಿರವಷ್ಟೇ ಅಲ್ಲ, ಅವು ಬಾಂಬ್ನಂತೆಯೂ ಸಹ ಕಾರ್ಯವನ್ನ ನಿರ್ವಹಿಸಬಹುದು. ಪೈಲಟ್ಗೆ ಇಂಧನವನ್ನ ಉಳಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿತ್ತ? ಅವರು ವಿಮಾನವನ್ನ ಮತ್ತೊಂದು ಸುತ್ತಿ ಯಾಕೆ ತಿರುಗಿಸಲಿಲ್ಲ? ಇಳಿಯೋದಕ್ಕೆ ಬೇರೆ ಮಾರ್ಗ ಇತ್ತ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ನಡೀಬೇಕಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಅಜಿತ್ ಪವಾರ್ ಅವರ ಪ್ರಯಾಣ ಪೂರ್ವ ನಿಯೋಜಿತ ಅಲ್ಲ. ಜನವರಿ 27ರ ಸಂಜೆ ಮುಂಬೈನಿಂದ ರಸ್ತೆ ಮಾರ್ಗವಾಗಿ ಪುಣೆಗೆ ಹೋಗಬೇಕಾಗಿತ್ತು. ಅವರ ಬೆಂಗಾವಲು ಪಡೆ ಕೂಡ ಸಿದ್ಧವಾಗಿತ್ತು. ಆದರೆ ಒಬ್ಬ ಎತ್ತರ ಮೈಕಟ್ಟಿನ ನಾಯಕನನ್ನ ಭೇಟಿಯಾದ ನಂತರ ಅವರು ತಡ ಮಾಡಿದ್ರು. ಹೀಗಾಗಿ ಯೋಜನೆಯನ್ನ ಬದಲಿಸಿ ಜನವರಿ 28ರ ಬೆಳಗ್ಗೆ ಪ್ರಯಾಣ ಮಾಡೋಕೆ ನಿರ್ಧಾರ ಮಾಡಿದ್ದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಇವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೆ ಅಜಿತ್ ಪವಾರ್ ಸಾವಿನ ಹಿಂದೆ ಬೇಡದ ಕೈವಾಡ ಇದೆಯಾ ಅನ್ನುವಂತಹ ಅನುಮಾನಗಳು ಮೂಡಿದೆ. ಅದೇನೇ ಇದ್ರೂ ತನಿಖೆಯ ಬಳಿಕವಷ್ಟೇ ತಿಳಿದು ಬರಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಯಾಗಿ ನೋಡ್ತಾರೆ ಫೋಕಸ್.